ಬಂತು 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 ಪಟೇಲನ್ ಕಾಲ ಬಂದೇ ಬಿಡ್ತು. ಉಗ್ರಪ್ಪ ಹುಡುಗರಿಗೆಲ್ಲ ಪಾರ್ಟಿ ಕೊಡ್ಸಿ. ಇವತ್ತು ಯಾರು ಏನು ಕೇಳ್ತಾರೋ ಎಲ್ಲ ಕೊಡ್ಸಿ. ಖುಷಿಯಾಗಿದೆ, ನನಗೆ ಖುಷಿಯಾಗಿದೆ. ಹಬ್ಬ ಹಬ್ಬ ಇವತ್ತು. ಈ ಪಟೇಲ್ ನನಗೆ ಮಜಾ ಬಂತು. ಉಗ್ರಪ್ಪ, ಊರ್ನವ್ರ ಮನೆ ಮುಂದೆ ಎಲ್ಲ ಪಟಾಕಿ ಬಾಕ್ಸ್ ಇಟ್ಬಿಡಿ. ಯಾರಿಟ್ರು ಅಂತ ಗೊತ್ತಾಗಬಾರ್ದು. ಬಿಟ್ಟಿ ಪಟಾಕಿ ಸಿಕ್ತು ಅಂತ ಖುಷಿಯಿಂದ ರಾತ್ರಿ ಇಡೀ ಪಟ 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 ಅಂತ ಪಟಾಕಿ ಹೊಡಿಬೇಕು. ಅವ್ರ ಮನೆ ಹಂಚು ಕಿತ್ಕೊಂಡು ಹೋಗಂಗೆ ಸಂಪಿಗೆ ಹಳ್ಳಿ ಗುಡುಗ್ ಹೋಗ್ಬೇಕು. ನೆನೆಸ್ಕೊಂಡ್ರೆ ಕರ್ಣಾನಂದ. ಆದ್ರೆ ಅದೇ ಸದ್ದು ಅಲ್ಲೆಲ್ಲೋ ಇನ್ನೊಂದು ಕಿವಿಗೆ ಕಾದಿರೋ ಸೀಸಾ ಉಯ್ದಂಗೆ, ಉದ್ದುದ್ದ ಕುಯ್ದಂಗೆ, ಹಾರೆ ಹಾಕಿ ತೋಡ್ದಂಗೆ, ಮತ್ತೆ ಇನ್ನ ಹೇಗೋ ಹಿಂಗಂಗೋ ಚೊಚ್ಚಿ ಚೊಚ್ಚಿ ಹನಿ ಹನಿ ರಕ್ತ ಹೀರ್ತಿರತ್ತೆ. ಈ ಕ್ಷಣಕ್ಕೋಸ್ಕರ ಏನೆಲ್ಲ ಮಾಡ್ಬಿಟ್ಟೆ ಉಗ್ರಪ್ಪ, ಎಷ್ಟೆಲ್ಲ ಕಾದ್ಬಿಟ್ಟೆ. ರಾಜೇಂದ್ರ, ಏನೋ ಒಂದಾಗಿ ಎಲ್ಲ ನಿನ್ನ ದಾರಿಗೆ ಬಂತಲ್ಲ, ಅಷ್ಟೇ ಸಾಕು. ಸಾಲ್ದು ಉಗ್ರಪ್ಪ, ಸಾಲ್ದು. ಬರೀ ನನ್ನ ದಾರಿಗೆ ಬಂದ್ರೆ ಸಾಲ್ದು. ಆ ಶಂಕರಣ್ಣನ ಎಲ್ಲ ದಾರಿಗೂ ಮುಳ್ಳಾಗಬೇಕು. ಆ ಶ್ರದ್ಧಾ ಈ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಕಲ್ಲು ಹೊಡಿತಾರೆ ಜನ, ಉಗಿತಾರೆ. ಅದನ್ನು ಒರ್ಸ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಬ್ಬ ಉಗಿತಾನೆ. ಕರ್ಚೀಫ್ ತಗೊಂಡು ಒರ್ಸ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಬ್ಬಳು ಉಗಿತಾಳೆ. ಈ ಪಟೇಲನ್ನ ಎದುರಾಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಲು ಅವಳು. ದೊಡ್ಡ ತಪ್ಪು ಮಾಡ್ಬಿಟ್ಲು. ಯಾಕೆ ಉಗ್ರಪ್ಪ ಒಳ್ಳೆ ಮಂಕ್ ಬಡ್ದ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಇದೆಲ್ಲ ಆಗಿದ್ದು ನಿಮ್ಗಿನ್ನ ತೃಪ್ತಿ ಕೊಟ್ಟಿಲ್ವಾ? ತೃಪ್ತಿ ಇರಬಾರ್ದು ಉಗ್ರಪ್ಪ, ತೃಪ್ತಿ ಇರಬಾರ್ದು. ಪ್ರಾಣ ಬಿಟ್ಟಿರೋ ನಾಯಿನ ಸ್ವಲ್ಪ ಸಮಯ ಜೊತೆಗಿಟ್ಕೊಂತಾರೆ, ಆದ್ರೆ ಮಾನ ಬಿಟ್ಟಿರೋ ಹೆಣ್ಣನ್ನ